2016ರಲ್ಲಿ ವಿನ್ಯಾಸ ನಕ್ಷೆಗೆ 49,377 ರೂಪಾಯಿ ಕೊಟ್ಟಿದ್ದಾರೆ. ಫೋನ್ ಮಾತಾಡ್ರಿ ಸಮಯ ಅದು ಗೂಡದದು ಮುನ್ಸಿಪಾಲಿಟಿದು 8 ಲಕ್ಷ ಮೂಡ. ಹೌದು ಸರ್. ಮುನ್ಸಿಪಾಲಿಟಿಗೆ 8 ಲಕ್ಷ. ಹೌದು ಸರ್. ಇವ್ರಿಗೆ ಮೂಡದವ್ರಿಗೆ 49,377 ಕಟ್ಟಿದ್ರು. ಆ ಕನ್ವರ್ಷನ್ ಆಗದೆ ಇದ್ರೆ ದುಡ್ಡು ವಾಪಸ್ ಕೊಡ್ಬೇಕಲ್ಲ ಸರ್. ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ನಕ್ಷೆ ಅಪ್ರೂವ್ ಆಗದೆ ಖಾತೆ ಆಗಿತ್ತಂತೆ ಸರ್. ಇಲ್ಲೇ ನಾನು ಅಂತ ಪರಿಶೀಲನೆ ಮಾಡಿದೆ. ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಕ್ಷೆ ಅನುಮೋದನೆ ಆಗದೆ ಇರೋದ್ರಿಂದ ಇದಾಗಿದೆ ಸರ್. ಖಾತೆ ಎಲ್ಲ ರದ್ದಾಗಿದೆ ಸರ್. ಆ ದುಡ್ಡು ವಾಪಸ್ ಕೊಡ್ಬೇಕಲ್ಲ. 8 ವರ್ಷದಿಂದ ಹೆಲ್ಪ್ ಮಾಡಿರೋದು ಸರ್ ಅವರು. ಕೊಡ್ಬಾರ್ದ ದುಡ್ಡು ವಾಪಸ್ಸು? ನಾನು ಈಗ ಬಂದಿದೆ ಸರ್ ಅರ್ಜಿ ಅಲ್ಲಿಂದ. ಅದಮ್ಮ ಏನ್ ಮಾಡ್ತಿ ಹೇಳು, ಚೆಕ್ ಮಾಡಿ. ಓಕೆ ಸರ್. ಸೊ ಏನಾಗಿದೆ? ಮುಖ್ಯಾಧಿಕಾರಿ ಸರ್. ಚೀಫ್ ಆಫೀಸರ್ ಅವರು ಮಳವಳ್ಳಿ ಇಸ್ ಪ್ರೆಸೆಂಟ್. 6 ಟೈಮ್ ಕೋರ್ಟ್ ಶೆಟ್ಟಿಪುರ ಆಫೀಸ್ ಸಮಯ ಅವ್ರು ಬಂದ್ಬಿಟ್ಟು 12 ನಡಬೇಕು. ಯಜಮಾನ್ರೆ ಕೇಸ್ ರಿಜಿಸ್ಟರ್ ಮಾಡಿದೀನಿ, ಅವ್ರಿಗೆ ಎನ್ಕ್ವೈರಿ ಮಾಡ್ತೀನಿ. ಅಮ್ಮ ಮೂಡ ಪಾರ್ಟಿ ಮಾಡು, ಮೂಡ ಚೀಫ್ ಅವ್ರು ಇಬ್ಬರನ್ನು ಪಾರ್ಟಿ ಮಾಡಿದೀನಿ, ಕೇಸ್ ರಿಜಿಸ್ಟರ್ ಮಾಡಿದೀನಿ. ಅವ್ರು ಏನು ಅಬ್ಜೆಕ್ಷನ್ ಆಗ್ತಾರೆ ಹಾಕ್ಲಿ. ಅವ್ರಿಗೊಂದು ಕಾಪಿ ಕೊಡಿ ದಯವಿಟ್ಟು. ಎಲ್ಲ ಕಕ್ಷಿಗಾರರು 2 ಕಾಪಿ ತರಬೇಕು. ಒಂದು ಕಾಪಿ ನಮಗ್ ಕೊಡ್ಬೇಕು, ಒಂದು ಕಾಪಿ ಎದುರುಗಡೆ ಅವ್ರಿಗೆ ಕೊಡ್ಬೇಕು, ಅಧಿಕಾರಿಗಳು ಕೊಡ್ಬೇಕು. ಯಾಕೆ ಕೊಟ್ಟವ್ರು ಕೊಟ್ಬಿಟ್ಟ ನೀವು? ಯಾರು ರಾಮಲಿಂಗೇಗೌಡ್ರೆ, ನಾನು ಲೋಕಾಯುಕ್ತ ಸಮಸ್ಯೆ ಸ್ವಾಯತ್ತ ಇಂಡಿಪೆಂಡೆಂಟ್ ಆಫೀಸ್ ಅಂತ ಹೇಳಿದೆ. ಮತ್ತೆ ನೀವು ಸರ್ಕಾರ, ನಾವು ಕರ್ನಾಟಕ ಸರ್ಕಾರ ಯಾವಿಲ್ಲ, ಇಂಡಿಪೆಂಡೆಂಟ್ ನಮ್ದು. ನಾವು ಯಾವ ಸರ್ಕಾರದಲ್ಲೂ ಇಲ್ಲ. ಏನಾಗ್ಬೇಕು ಹೇಳಿ ಸರ್. ಸರ್ಕಾರಿ ಹೊಸ ರೋಡ್ 1040 ಬಂದಿದ್ದಾರೆ. 7 ಎಕರೆ 33 ಜಮೀನ ಖಾತೆ ಮಾಡ್ಕೊಂಡಿದ್ದಾರೆ. ಹಳೆ ಬಿ ಕರಾರ್ ಜನ 97 ಬಿ ಕರಾರ್ ಖಾತೆ ಮಾಡ್ಕೊಂಡಿದ್ದಾರೆ. ಹೇಳಿ ಎಲ್ಲ ಮಂಡ್ಯ ಗೌರ್ಮೆಂಟ್ ಜಾಗ ಸರ್ ಖಾತೆ ಮಾಡ್ಬಿಟ್ಟಿದ್ದಾರೆ. ಖಾತೆ ಮಾಡ್ಬಿಟ್ಟಿದ್ದಾರೆ ಸರ್. ಎಸ್ ಸರ್. ಯಾರು ಎಮ್ನಳ್ಳಿ ಪಿಡಿಒ ಗೌರ್ಮೆಂಟ್ ಲ್ಯಾಂಡ್ ಹೆಂಗ್ ಕೊಡ್ತೀರಿ? ಬೇರೆ ಖಾತಾ ಮಾಡ್ತೀರಾ? ನಾನು ವೆರಿಫೈ ಮಾಡ್ತೀನಿ ಸರ್. ಸರ್ ಒಂದ್ಸಲ ದಟ್ ಸರ್ವೆ ನಂಬರ್ 171 ಹೇಳಿ ಯಾವ ಊರಿದು? ಸರ್ವೆ ನಂಬರ್ 171 ಸಿದ್ದಾಪುರ. ಗೌರ್ಮೆಂಟ್ ಗೋಮಾಳ ಲ್ಯಾಂಡ್. ಗೌರ್ಮೆಂಟ್ ರೋಡ್ ಸರ್. ರಸ್ತೆ ರಸ್ತೆ ಎಂಸಿ ರಸ್ತೆ ರಸ್ತೆ ಮಡ್ರಾಸ್ ಕನ್ನಡ ರಸ್ತೆ ಇದೆ. Made result for road. The same age ಖಾತಾ was made in favor of ಯಾರ ಹೆಸರು ಮಾಡಿದ್ದಾರೆ? ಅದು ಮಂಜುನಾಥೇಶ್ವರ ಹಿಂದೆ ಮಾಡಿದ್ರು. ಇವಾಗ ಯಾರ ಹೆಸರು ಮಾಡಿದ್ದಾರೆ? In favor of ಮಂಜುನಾಥ್ without there being any grant or any record of right. Register the case. Check ಮಾಡಿ. ಮತ್ತು ಎಮ್ನಳ್ಳಿ ಪಿಡಿಒ ಎಮ್ನಳ್ಳಿ ಪಿಡಿಒ Tahsildar who is present for this authority 6 times verified submit the report. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಸರ್ ಮಂಡ್ಯ ತಾಲೂಕು ಇದೆ ಸರ್. ಜೈಪಿ ಮಂಡ್ಯ ತಾಲೂಕು. ಆಯ್ತು. 2 ಕಾಪಿ ತಗೋಬೇಕು, ಒಂದು ಎದುರುಗಡೆ ಕಾಪಿ ಕೊಡ್ಬೇಕು. ಮತ್ತೆ ತಗೋಬೇಕು. ಅಮ್ಮ 2 ಸರ್ವೆನ ಬರುತ್ತೆ. ಎಮ್ನಳ್ಳಿ ಪಿಡಿಒ ಮಂಡ್ಯ ತಹಶೀಲ್ದಾರ್ ಸರ್. ಮತ್ತು ರೇಡಿಯಲ್ ನಮ್ಮ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೇಂಟ್ 2 ಕಾಪಿ ತಗೋಬೇಕು. 1 ಕಾಪಿ ನಮಗ್ ಕೊಡ್ಬೇಕು, 1 ಅಧಿಕಾರಿಗೆ ಕೊಡ್ಬೇಕು. ಸರ್ ಕೊಟ್ಟಿದ್ದೀವಿ ಎಲ್ಲ ಅದೇ. 2 ಕಾಪಿ ಕೊಡ್ಬೇಕು ದಯವಿಟ್ಟು. 1 ಕಾಪಿ ಅವ್ರಿಗೆ, 1 ಕಾಪಿ ನಮ್ಗೆ. ಮತ್ತೆ ಸರ್ ಕೊಡ್ತೀವಿ ಸರ್. ಅಳತೆ ನಕ್ಷೆ ಎಲ್ಲ ತಯಾರಾಗಿದೆ ಸರ್. 1/3/2024 ಸರ್ ಅವ್ರದ್ದು ಮೂಲ ದಾಖಲಾತಿ ಇಲ್ಲ ಸರ್ ನಮ್ಮ ಆಫೀಸಲ್ಲಿ. ಹಾಗಾಗಿ ಮಿಸ್ಸಿಂಗ್ ಫೈಲ್ ಸರಿ ಕೊಡ್ಬೇಕು ಎಂಡಾರ್ಸ್ಮೆಂಟ್ ಅವ್ರಿಗೆ. ಮೂಲ ದಾಖಲಾತಿ ಇಲ್ಲ ಅಂದ್ರೆ ಯಾಕೆ ಇಟ್ಕೊಳ್ತೀರಿ? ಸರ್ 77ನೇ ಹೊಸ ಸರ್ವೆ ನಂಬರ್ 77ನೇ ಸರ್ವೆ ನಂಬರ್ RRY ಮತ್ತು ಅನುಭವ RTC ಅಂತ ಅದರಂತೆ ನಾವು ಫೈಲ್ ಹಾಕಿವಿ ಸರ್. 77 ಸರ್ವೆ ನಂಬರ್ ಹೊಸದಾಗಿದೆ ಸರ್. MR ನಂಬರ್ 23 2022 ಹೊಸ ಸರ್ವೆ ನಂಬರ್ ಆಗಿದೆ. ಅದೇ ಇದರಲ್ಲಿ RRY ಮತ್ತು ಅನುಭವ RTC. After that, we reach the comments.
ಮಹಾದೇವೇಗೌಡ, ವೆರಿಫೈ ಮಾಡ್ತೀನಿ ಸರ್. ಈ ಡೀಟೇಲ್ ಇದ್ರೆ ನಾವು ಹೇಳ್ತಾ ಇದೀನಿ, ಎಲ್ಲ ಒಂದು ಕಾಪಿ ತಗೊಳ್ಳಿ ಅಂತ. ನೀವು ಕ್ಲೋಸ್ ಮಾಡೋದು ಕಾಪಿ ಎಲ್ಲಿದೆ ಬ್ಯಾಂಕ್ಗೆ? ಅದೇ ಸಹಕಾರ ಸಂಘ ಕ್ಲಿಯರ್ ಆಗಿ ಒಂದು ಸ್ವಲ್ಪ ಕೊಡ್ತಾರಲ್ಲ, ಎಲ್ಲಿದೆ? ತೋರ್ಸು, ಎಲ್ಲಿದೆ ತೋರ್ಸಿ, ಎಲ್ಲಿದೆ? ಇವಾಗ ಆರ್ಡರ್ ಮಾಡ್ತೀನಿ ಅದಿದ್ರೆ. ಅಮೌಂಟ್ ಕ್ಲಿಯರ್ ಫಿಲ್ಅಪ್ ಮಾಡ್ಕಳ್ಸಿ. 25 ವರ್ಷ ಆಗಿದೆ. ಯೂಶಲಿ ಇಲ್ದೇನೆ ಕೋರ್ಟಿನಲ್ಲಿ ಇದಕ್ಕೆ ಹೋಗಿದೆ ಸರ್, ಸಿಬಿಐ ಎನ್ಕ್ವೈರಿಗೆ. ಅದಾದ ನಂತರ ಸಿಬಿಐ ಎನ್ಕ್ವೈರಿ ಮಾಡಕ್ ಊಟ ಮಾಡಲ್ವಾ ನೀವು? ಸರ್ ಅದೇ ಸಿಬಿಐ ಎನ್ಕ್ವೈರಿ ಆಗಲಿ ಅಬೌಟ್ ದಿ ಮಿಸ್ಟೇಕ್ ಕಮಿಟೆಡ್ ಬೈ ಮೂಡ. ಅಲ್ಲಿವರೆಗೂ ಜನ ಬದುಕೋದ್ ಬೇಡವಾ? ನೀರು ಕುಡಿಯೋಕೆ ಕರೆಂಟ್ ಏರ್ ಕೊಡೋದ್ ಬೇಡವಾ? ಸರ್ ಈಗ ಅರ್ಧ ಆಗಿದೆ ಸರ್. ಅದು ಎಲ್ಲ ಮಾಡಿ ಎಷ್ಟು ಸಾಲ ಮಾಡ್ತೀರಾ? ಕೊಟ್ಟಿದ್ದಾರೆ ಸರ್. ಈಗ 8 ಕೋಟಿ ಡೆಪಾಸಿಟ್ ನೀವು ನೆನ್ನೆಯಿಂದ ನೋಡ್ತಾ ಇದ್ದೀವಿ ಮೇಡಮ್. ಮಾತಾ ಸಿಬಿಐ ಊಟ ಮಾಡಬಾರ್ದು ಅಂತೀವಿ ನಿಮ್ಗೆ. ಸಿಬಿಐ ಎನ್ಕ್ವೈರಿ ಅಗೇನ್ಸ್ಟ್ ಅಬೌಟ್ ಇರ್ರೆಗ್ಯುಲಾರಿಟಿ ಮಿಸ್ಟೇಕ್ ಕಮಿಟೆಡ್ ಬೈ ಡಿಪಾರ್ಟ್ಮೆಂಟ್ ಮೂಡ ನಾಟ್ ದಿ ಪ್ರೊವೈಡಿಂಗ್ ಬೇಸಿಕ್ ಫೆಸಿಲಿಟೀಸ್. ಎಲ್ಲಾದ್ರೂ ಮೂಡೋದು ಸಿಬಿಐ ಅವರು ಬೇಸಿಕ್ ಫೆಸಿಲಿಟಿ ಕೊಡಬಾರ್ದು ಅಂತ ಹೇಳಿದಾರ? ಕುಡಿಯಕ್ ನೀರು ಕರೆಂಟ್ ಕೊಡಬಾರ್ದು ಅಂತ ಹೇಳಿದಾರ? ಸರ್ ಅದು ಕಂದಾಯ ಮತ್ತೆ ಕಾಗದ ಯಾವುದನ್ನು ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ನೀವು ಕೊಡಬೇಡಿ, ಬೇಸಿಕ್ ಕೊಡಿ. ಉಳಿದಿರೋ ಅಮೌಂಟ್ ಮೇಡಮ್ ನೀವು ಮೂಲ ಸರ್ಕಾರ ಕೊಡಕ್ ಆಗ್ತಾ ಇಲ್ಲ ಅಷ್ಟೇ ಹೇಳಿ. ಸರ್ ಕೊಡ್ತಾ ಇದ್ದೀವಿ ಸರ್. ಈಗ ಅರ್ಧ ಆಗಿದೆ ಕೇಸು, ಇನ್ನು ಅರ್ಧ ಮಾಡಿ. ಏನು ಕೊಡಬಾರ್ದು ಅಂತ ಸ್ಟೇಜ್ ಯಾವ ಕೋರ್ಟಲ್ಲಿ? ಸರ್ ಹೌದು ಸರ್. ಇಲ್ಲ ಸರ್, ಈಗ ಕೊಡಬೇಡಿ ಅಂತಲ್ಲ ಸರ್. ಮೂಲ ಸರ್ಕಾರ ಕೊಡಬೇಡಿ ಅಂತ ಇದೆಯಾ? ಕೊಡ್ತಾ ಇದೀವಿ ಸರ್. ಈಗ ಕಾವೇರಿ ನೀರು ತಗೊಂಡ್ತಾ ಇದ್ದಾರೆ, ಮತ್ತೆ ಬೋರ್ವೆಲ್ ಇಂದನೂ ಕೊಡ್ತಾ ಇವಾಗ ಇದೀವಿ. ಕೊಡಿ, ಅವ್ರಿಗೆ ಎಷ್ಟು ಕೊಡ್ತೀರಾ? ಕೊಡ್ತಾ ಇದೀವಿ ಸರ್. ಈಗ ಸರ್ ಇಲ್ಲ ಸರ್, ಇಲ್ಲಿ ಮೂಡದವರು ಸರ್ ನಮ್ಮ ಏರಿಯಾಕ್ಕೆ 25 ಈಗ 400-500 ಸರ್ ಕಮಿಷನರ್ ಆಗಿ ಬಂದಿರ್ತಾರೆ. ಆಗ್ಲಿಂದ ಬರೀ ಭರವಸೆನೆ ಸರ್. 25 ಭರವಸೆ ಏನಾಗಿದ್ದೀರಿ ಸರ್. ಈಗ ಒಡ್ಡಾಡಕ್ಕೆ ಆಗಲ್ಲ ಸರ್. ಸ್ವಲ್ಪ ಏನಾಗಿದ್ದೀರಿ ಸರ್? ನಾ ಕಾರ್ಯದರ್ಶಿ ಆಗಿದ್ದೀನಿ ಸರ್. ಏನ್ ಕಾರ್ಯದರ್ಶಿ ನೀವು? ಅಲ್ಲಿ ಮೂಲ ಸರ್ಕಾರ ಏನು ಅಂತ ಹೇಳ್ಬೇಕಲ್ಲ ಸರ್. ಕುಡಿಯೋ ನೀರಿಲ್ಲ ಸರ್, ಒಳಚರಂಡಿ ವ್ಯವಸ್ಥೆ ಇಲ್ಲ, ಒಡ್ಡಾಡಕ್ಕೆ ಜಾಗ ಇಲ್ಲ ಸರ್. ಒಂದು ಡಾಂಬರೀಕರಣನೇ ಆಗಿಲ್ಲ. ಏನಾದ್ರೂ ಒಡ್ಡಾಡಕ್ಕೆ ಆಗಲ್ಲ ಸರ್ ಜಾಗ. ಯಾರು ಯಾವುದೇ ಸೌಲಭ್ಯ ಇಲ್ಲ ಸರ್. ಈಗ ಅರ್ಧ ಕೆಲಸ ಮಾಡಿಸಿದೀವಿ ಸರ್. ಅದಕ್ಕೆ ಮೇಡಮ್ ಇಸ್ ಪ್ರೆಸೆಂಟ್ 6 ಟೈಮ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ರಿಪೋರ್ಟ್ ಕೊಡಿ, ಕಾಪಿ ಕೊಡಿ ಅವ್ರಿಗೆ. ಹೌದು ಸರ್. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.